ಹಲೋ ವೆಲ್ಕಮ್ ಟು ಗುರುಸ್ ಎಡು ಲಾಜಿಕ್. ಇವತ್ತು ತಂದಿರೋ ನನ್ನ ಟಾಪಿಕ್ಕು ಇಂಟ್ರೊಡಕ್ಷನ್ ಟು ಮೈಕ್ರೋ ಎಕನಾಮಿಕ್ಸ್. ಸರ್ವೇ ಸಾಮಾನ್ಯವಾಗಿ ಸ್ಟೂಡೆಂಟ್ಸ್ ಸ್ಟಡಿಂಗ್ ಬಿ ಎಕನಾಮಿಕ್ಸ್ BBM ದೇ ವಿಲ್ ಎನ್ಕೌಂಟರ್ ದಿಸ್ ಸಬ್ಜೆಕ್ಟ್. ಇವಾಗ ಮೈಕ್ರೋ ಎಕನಾಮಿಕ್ಸ್ ಅಂದರೆ ಏನು? ಮೈಕ್ರೋ ಎಕನಾಮಿಕ್ಸ್ ಅಂತ ಪದ ರ್ಯಾಗ್ನರ್ ಫ್ರಿಶ್ ಅವರು ಇಂಟ್ರೊಡ್ಯೂಸ್ ಮಾಡಿದರು, ಪಾಪ್ಯುಲರೈಸ್ ಮಾಡಿದರು ಆಲ್ಫ್ರೆಡ್ ಮಾರ್ಷಲ್ ಅವರು. ದಿಸ್ ಟರ್ಮ್ ಹ್ಯಾಸ್ ಬೀನ್ ಡಿರೈವ್ಡ್ ಫ್ರಮ್ ಅ ಗ್ರೀಕ್ ವರ್ಡ್ ಮಿಕ್ರೋಸ್. ಮಿಕ್ರೋಸ್ ಅಂದರೆ ಸ್ಮಾಲ್. ಇದು ಒಂದು ಬ್ರಾಂಚ್ ಆಫ್ ಎಕನಾಮಿಕ್ಸ್ ಎಲ್ಲಿ ನಾವು ಇಂಡಿವಿಜುವಲ್ ಯೂನಿಟ್ಸ್ ಆಫ್ ಎಕಾನಮಿನ ಒಂದು ವೇಳೆಗೆ ಓದ್ತೀವಿ. ವಿ ಆರ್ ಸ್ಟಡಿಂಗ್ ಅಬೌಟ್ ಇಂಡಿವಿಜುವಲ್ ಯೂನಿಟ್ಸ್ ಆಫ್ ಎಕಾನಮಿ ಅಟ್ ಅ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಆ್ಯಂಡ್ ಇಟ್ ಈಸ್ ನೋನ್ ಆ್ಯಸ್ ಪ್ರೈಸ್ ಥಿಯರಿ ಆ್ಯಂಡ್ ಇಟ್ ಆಲ್ಸೋ ಗಿವ್ಸ್ ಬರ್ಡ್ಸ್ ಐ ವ್ಯೂ ಸ್ಮಾಲ್ ಪಿಕ್ಚರ್ಸ್ ಅಬೌಟ್ ಎನ್ ಎಕಾನಮಿ. ಪ್ರೈಸ್ ಥಿಯರಿ ಯಾಕೆ ಹೇಳ್ತೀವಿ ಅಂದರೆ ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ ಓದೋ ಎಲ್ಲ ಟಾಪಿಕ್ಸು ಪ್ರೈಸ್ ಅಕ್ಕಪಕ್ಕನೇ ರಿವಾಲ್ವ್ ಆಗುತ್ತೆ. ಪ್ರಾಡಕ್ಟ್ ಪ್ರೈಸಿಂಗ್ ಇರಬಹುದು, ಫ್ಯಾಕ್ಟರ್ ಪ್ರೈಸಿಂಗ್ ಇರಬಹುದು. ಸೊ ಇಟ್ ಈಸ್ ಅ ವೆರಿ ಪಾಪ್ಯುಲರ್ ಬ್ರಾಂಚ್ ಆಫ್ ಎಕನಾಮಿಕ್ಸ್ that helps us improving the foundation for the subject. And we study about individual firm, individual consumer behavior, firms, market behavior, competitions and all that. Coming to the scope of microeconomics, it is including three major components: product pricing, factor pricing and welfare economics. Product pricing alli ನಾವು ಡಿಮಾಂಡ್ ಸಪ್ಲೈ ಬಗ್ಗೆ ಓದ್ತೀವಿ, ಕನ್ಸ್ಯೂಮರ್ ಬಿಹೇವಿಯರ್ ಬಗ್ಗೆ ಓದ್ತೀವಿ, how producers will take decisions about the products. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಫ್ಯಾಕ್ಟರ್ ಪ್ರೈಸಿಂಗಲ್ಲಿ ರೆಂಟ್ ಬಗ್ಗೆ, ವೇಜಸ್ ಬಗ್ಗೆ, ಇಂಟ್ರೆಸ್ಟ್ ಆ್ಯಂಡ್ ಪ್ರಾಫಿಟ್ ಬಗ್ಗೆ ಓದ್ತೀವಿ. ಅದೇ ಥರ ಥಿಯರಿ ಆಫ್ ವೆಲ್ಫೇರ್ ಆಫ್ ಎಕನಾಮಿಕ್ಸಲ್ಲಿ ನಾವು ವೆಲ್ಫೇರ್ ಎಕನಾಮಿಕ್ಸಲ್ಲಿ ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೂಮ್ ಟು ಪ್ರೊಡ್ಯೂಸ್, ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕಾನಮಿ ಬಗ್ಗೆ ಮಾತಾಡ್ತೀವಿ. ಮತ್ತು ವೆಲ್ಫೇರ್ ಎಕನಾಮಿಕ್ಸ್ ಬೇಸಿಕ್ ಥಿಯರೀಸ್ ಬಗ್ಗೆ ನಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಸೊ ಸ್ಕೋಪ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಇಸ್ ಆ್ಯಕ್ಚುಲಿ ದ ಫೌಂಡೇಶನ್ ಫಾರ್ ದ ಹೋಲ್ ಸಬ್ಜೆಕ್ಟ್ ಆಫ್ ಎಕನಾಮಿಕ್ಸ್. Now coming to the importance of microeconomics, it helps us understand the basic concepts of economics and it also creates a base for us to understand macroeconomics and welfare economics. And economics ಬಂದಾಗ ಯಾವಾಗಲೂ ನಾವು ಸಂಪನ್ಮೂಲಗಳ ಹಂಚಿಕೆ ಬಗ್ಗೆ ಮಾತಾಡ್ತೀವಿ. ಸೊ ಮೈಕ್ರೋ ಎಕನಾಮಿಕ್ಸಿಂದ ವಿ ಅಂಡರ್ಸ್ಟ್ಯಾಂಡ್ ಹೌ ಟು ಅಲೋಕೇಟ್ ದ ರಿಸೋರ್ಸಸ್. ಇಟ್ ಹೆಲ್ಪ್ಸ್ ಅಸ್ ಇನ್ ಟೇಕಿಂಗ್ ಡಿಸಿಷನ್ಸ್, ಪ್ರಿಡಿಕ್ಟಿಂಗ್ ಫ್ಯೂಚರ್, ಮತ್ತು ಪಾಲಿಸೀಸ್ ಇರಬಹುದು, ಎಕನಾಮಿಕ್ ಮಾಡೆಲ್ಸ್ ಇರಬಹುದು, ಡಿಸಿಷನ್ ಮೇಕಿಂಗ್ ಇರಬಹುದು. ಇದರಲ್ಲಿ ತುಂಬ ಸಹಾಯವಾಗಿರುತ್ತೆ. ಹಾಗೆ ಇಂಟರ್ನ್ಯಾಷನಲ್ ಟ್ರೇಡ್ ಡಿಸಿಷನ್ಸ್ ತಗೊಳ್ಳೋಕ್ಕೂ ಇಟ್ encourages us because the elasticity concept tells about the pricing and the changes that is taking place in market. Accordingly, the exporters and importers can take decisions about the pricing of their product as well. And who understands microeconomics can understand any other branch of economics very easily. But then too there are certain limitations. ಏನಂದರೆ ಎಕ್ಸೆಸಿವ್ ಅಸಂಪ್ಷನ್ಸ್. ತುಂಬ ಜಾಸ್ತಿ ಅಸಂಪ್ಷನ್ಸ್ ಇದೆ. ಎಷ್ಟೊಂದು ಥಿಯರೀಸು ಅಸಂಪ್ಷನ್ಸ್ ಮೇಲೆ ಬೇಸ್ಡ್ ಆಗಿರುತ್ತೆ. ನಾವು ಕೆಲವೊಂದು ಫ್ಯಾಕ್ಟರ್ಸ್ನ ಕಾನ್ಸ್ಟೆಂಟಾಗಿ ಅಸ್ಯೂಮ್ ಮಾಡಿ ಹೋಗ್ತೀವಿ. ಅದರಿಂದ ಏನಾಗುತ್ತೆ, ರಿಯಲಿಸ್ಟಿಕ್ ವರ್ಲ್ಡಲ್ಲಿ ಯಾವಾಗ ಫ್ಯಾಕ್ಟರ್ಸ್ ಕಾನ್ಸ್ಟೆಂಟ್ ಇರೋದಿಲ್ಲ ಆ ಸಂದರ್ಭದಲ್ಲಿ ಈ ಥಿಯರಿ ಅಪ್ಲೈ ಆಗುತ್ತೋ ಇಲ್ವೋ ಅಂತ ಒಂದು ಕ್ವೆಶನ್ ಮಾರ್ಕ್ ಅರೈಸ್ ಆಗುತ್ತೆ. ಸೊ ದ್ಯಾಟ್ ಈಸ್ ಒನ್ ಮೇಜರ್ ಡ್ರಾಬ್ಯಾಕ್. ಅದ್ರ ಜೊತೆಗೆ ಫುಲ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ. ಫುಲ್ ಎಂಪ್ಲಾಯ್ಮೆಂಟ್ ಅಂದರೆ ಎಲ್ಲ ರಿಸೋರ್ಸಸ್ ಎಂಪ್ಲಾಯ್ಡ್ ಆಗಿರಬೇಕು. ಬಟ್ ಇನ್ ರಿಯಾಲಿಟಿ ಎಲ್ಲ ರಿಸೋರ್ಸಸ್ ಎಂಪ್ಲಾಯ್ಡ್ ಆಗಿರೋದಿಲ್ಲ. ಹಾಗೆಯೇ ಸೆಕ್ಟರ್ಸ್ ಪ್ಯಾರಸ್ ಬಿಸ್ ಮೀನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಸಮ್ ಕಾನ್ಸೆಪ್ಟ್ಸ್ ಟು ಬಿ ಕಾನ್ಸ್ಟೆಂಟ್. ಅದೂ ಸಾಧ್ಯ ಇಲ್ಲ. ಲೇಸಸ್ ಫೇರ್ another concept which says there should be no government interference. ಬಟ್ ಇವತ್ತಿನ ಮಾಡರ್ನ್ ಕಾಂಪ್ಲೆಕ್ಸ್ ವಿಶ್ವದಲ್ಲಿ ಯಾವುದೇ ಒಂದು ಎಕಾನಮಿ is not free from government interference in economic decisions. Hence we say that the scope of economics becomes narrow. But in spite of this, it has been a very popular subject. This was a small sneak peek about microeconomics. I hope you like it. Kindly support ಮಾಡಿ, subscribe ಮಾಡಿ ಮತ್ತು share ಮಾಡಿ. Thank you.